ಭಗತ್ ಸಿಂಗ್ ಅವರ ಪ್ರೇಮಿ ನೀವು. ಹಾಂ ಸರ್. ಆ್ಯಕ್ಚುಲಿ ಸರ್ ನನಗಿಂತ ನಮ್ಮ ಅಣ್ಣ ಸರ್ ರವಿಶಂಕರ್ ಅಂತ ಮೈಸೂರಲ್ಲಿದ್ದಾರೆ ಸರ್. ಕಾರ್ ಮೇಲೂ ಭಗತ್ ಸಿಂಗ್ ಫೋಟೋ, ಅವ್ರು ಮೀಸೆನೂ ಹಂಗೆ ಬಿಡೋದು, ಮೀಸೆನೂ ಹಂಗೆ ಬಿಡ್ತಾರೆ. ಅಂದರೆ ನಾನು ಇನ್ಸ್ಪೈರ್ಡೇನೆ, ಬಟ್ ಹೀಸ್ ಲೈಕ್ ನಮ್ಮ ಅಣ್ಣ ಇನ್ನೂ ಜಾಸ್ತಿ. ಯಾಕೆ ನಿಮ್ಗೆ ಇಷ್ಟ ಸರ್? ಸಖತ್ ರೆವಲ್ಯೂಷನರಿ. ಅಂದರೆ ನೀವು ಹೇಳಿದ್ರಿ ಗೊತ್ತಾ ಸರ್, ಎಲ್ಲ ಡಿಪ್ಲೊಮ್ಯಾಟಿಕ್ ಆಗಿರ್ತಾರಂತ, ಅದನ್ನು ಬಿಟ್ಟು ಹಟ್ಕೆ ತಗೋ, ಈ ಪಾಯಿಂಟ್ ಹಿಂಗಿದೆ, ದೇಶ ಹಿಂಗಾಗಬೇಕು, ನನ್ನ ದೃಷ್ಟಿಯಲ್ಲಿ ಹಿಂಗಾಗ್ತಿದೆ, ಇದು ಸರಿ ಅಂತ ಹಿಂಗೆ ಸರಿ ಮಾಡಬೇಕು ಅನ್ನೋ ವಿಚಾರಗಳಾಗಿರ್ಬೋದು. ಆಮೇಲೆ ಅವ್ರಿಗೆ ಆಗಿದ್ದು ಅದೇ ವಾಟ್ ಎವರ್, ಅಷ್ಟು ಚಿಕ್ಕ ಏಜಲ್ಲಿ ಅವ್ರ ಹತ್ರ ಗಲ್ಗೇರಿಸಿದ್ದು, ಅವ್ರನ್ನ ಕೊಡೋ ಸಮಯಕ್ಕಿಂತ ಮುಂಚೆನೇ ಅವ್ರನ್ನ ಸುಟ್ಟಾಕಿದ್ದೀವಿ ಎಲ್ಲ. ತುಂಬ ಒಂದು ಕಡೆ ನಾವು ವಾಯ್ಸ್ ಔಟ್ ಮಾಡೋ ಅಂಥವ್ರು ವಾಯ್ಸ್ ಲೆಸ್ ಆಗಿಬಿಟ್ಟಿದ್ದೀವಿ. ಡೋಂಟ್ ಯು ಥಿಂಕ್ ಸೊ ಸರ್? ಸರ್ ಭಯ ಸರ್, ಭಯ, ಖಂಡಿತ ಭಯ ಸರ್. ಎಲ್ಲರಿಗೂ ಭಯ ಇದೆ ಸರ್ ಇವತ್ತು. ಏನು ಭಯ ಸರ್? ಸರ್ ಏನಾರ ಮಾತಾಡ್ರೆ ಏನಾಗ್ಬಿಡುತ್ತೋ ನಮ್ಮ ಫ್ಯಾಮಿಲಿಗೆ ಅಂತ ಭಯ. ಎಲ್ಲರೂ ನಿಂತ್ಕೊಂಡು ವಾಯ್ಸ್ ರೈಸ್ ಮಾಡ್ತಿದ್ರೆ ಅಲ್ಲಿ ಏನಾರ ಅಂತಾರೆ ಸರ್. ಇವತ್ತು ಸರ್ ಐ ಥಿಂಕ್ ನಿನ್ನೆ ಯಾರೋ ಬಿಹಾರಲ್ಲಿ ಅನ್ಸುತ್ತೆ ಐ ಥಿಂಕ್ ಶೂಟ್ಔಟ್ ಆದ ಸೇಮ್ ಭಗತ್ ಸಿಂಗ್ ಅನ್ನ ಪ್ರಮೋಟ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ, ನೇಮ್ ಇಸ್ ಭರತ್ ತಿವಾರಿ. ಎಕ್ಸಾಕ್ಟ್ಲಿ. ಸೊ ಅವರು ಸಿಸ್ಟಮ್ ವಿರುದ್ಧವಾಗಿ ಏನೋ ಮಾತಾಡಕ್ಕೆ ಹೋದ್ರು, ಅಂಡ್ ದೆನ್ ಏನೋ ವಿಚಾರಗಳಾಗಿದ್ದಾವೆ. ಓಕೆ, ಲೆಟ್ಸ್ ಇಟ್ ಬಿ, ಬಟ್ ಕ್ಯಾನ್ ಸಿ ದ ಸಿನಾರಿಯೋ ಹೌ ಇಟ್ ಇಸ್ ಅಂತ. ಸೊ ಇವಾಗ ನೀವು ಇಲ್ಲಿ ರೆವಲ್ಯೂಷನ್ ಆಗಿ ಹೋಗ್ತೀರಂದ್ರೆ ಇಲ್ಲಿ ನಮ್ಮನ್ನ ಬೇರೆಯವ್ರು ಆಳ್ತಾ ಇಲ್ಲ ಸರ್, ನಮ್ಮವರು ನಮ್ಮನ್ನು ಆಳ್ತಾ ಇದ್ದಾರೆ, ನಮ್ಮವರು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಆಳ್ತಾ ಇಲ್ಲ ಸರ್, ಹಾಳು ಮಾಡ್ತಾ ಇದ್ದಾರೆ. ಈಗ ಸರ್ ಬೇರೆಯವ್ರಾಗಿದ್ರೆ ಹೋಗಿ ವಿರುದ್ಧ ಹೋರಾಡ್ಬೋದು ಸರ್, ನಿಂತ್ಕೋಬೋದು. ಇವಾಗ ನಮ್ಮವ್ರ ವಿರುದ್ಧ ಏನು ಮಾತಾಡೋಕ್ಕಾಗತ್ತೆ ಸರ್? ಎಂಥ ಸಂಚುಗಳು ನಡೀತೋ ಏನು ಕಥೆನೋ ಅಂತ ಭಯ ಆಗ್ಬಿಡುತ್ತೆ ಸರ್. ಸೊ ಸಿಸ್ಟಮ್ನ ಸರಿ ಮಾಡೋವಂಥ ಜವಾಬ್ದಾರಿ ಯಾರು ತೊಗೊಂಡಿದ್ರೆ ಅವ್ರು ಮಾಡ್ತಾ, ಅವ್ರ ಕ್ಷೇತ್ರದಲ್ಲಿ ಯಾರ್ಯಾರು ಏನು ಕೆಲಸ ಮಾಡ್ತಾರೆ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಂಡ್ರೆ ಐ ಥಿಂಕ್ ಎಲ್ಲ ಸಮಾಜ ಶುದ್ಧವಾಗಿರುತ್ತೆ, ಮನೆ ಶುದ್ಧವಾಗಿರುತ್ತೆ ಅನ್ನೋದು ನನ್ನ ನಿಲುವು ಸರ್. ಅಲ್ಲ, ಮಾತಾಡೋಕ್ಕೆ ಹಿಂದೆ ಮುಂದೆ ಅನ್ನೋದಕ್ಕಿಂತ ಖಂಡಿತವಾಗ್ಲೂ ಭಯ ಆಗುತ್ತೆ ಸರ್. ಹೆಂಗೆ ಸರ್? ಇವಾಗ ನಾವೇ ಹೋಗಿ ಯಾರು ಸರ್ ಯಾವುದೋ ಒಬ್ರು ಯಾರೋ ಎಲ್ಲ ಹೋಗಿರ್ತೀವಿ ಸರ್. ಹೇಳಿ ಪ್ಲೀಸ್. ಅಂದರೆ ಇದು ಹಾನೆಸ್ಟಾಗಿ ಹೇಳ್ತೀನಿ ಸರ್, ಇದು ಯಾರೋ ಹೇಳ್ಬೋದು ನಂಗೆ ಭಯ ಇಲ್ಲ ನಾನಿದೆಲ್ಲ, ಬಟ್ ನಿಜ ಅದೇ ಸರ್. ಇವಾಗ ಯಾರೊಬ್ರು ದೊಡ್ಡ ವ್ಯಕ್ತಿ ಕಾರ್ಯಕ್ರಮ ಕರೆದಿರ್ತಾರೆ, ನಿಮಗೊಂದು ಪರಿಚಯ ಇರಲ್ಲ, ಆದವ್ರ ಬಗ್ಗೆ ಮಾತಾಡ್ತಿರ್ತೀವಿ. ಏನಕ್ಕೆ ಮಾತಾಡ್ತಿರ್ತೀನಿ? ಭಯ, ಕರ್ಕೊಂಬಂದ್ಬಿಟ್ಟಿದ್ದಾರೆ, ಏನಾರು ಅನ್ಕೊಂಬಿಟ್ರೆ ಹೆಂಗಪ್ಪ ಅಂತ. ಸಾಕಷ್ಟು ಕಡೆ ನೀವೇ ನೋಡಿದ್ದಾರೆ, ಅದು ಬೇಡ ಅಂದ್ರೆ ಬಂದ್ಬಿಟ್ಟಿರ್ತಾರೆ ಬಾಯಿಗೆ ಸರ್. ಐ ಥಿಂಕ್ ಹ್ಯೂಮನ್ ಇನ್ಸ್ಟಿಂಕ್ಟ್ಸ್ ಹೆಂಗಿದೆ ಅಂದರೆ ಸರ್, ಅವನು ಬದುಕಬೇಕಾದ್ರೆ ಹೆಂಗಾರ ಬದುಕ್ತಾನೆ. ಹ್ಯೂಮನ್ ಇನ್ಸ್ಟಿಂಕ್ಟ್ಸ್ ಅದು ಮುಂಚೆಯಿಂದ ಬಂದಿರೋದು, ಅದು ನಮ್ಮಲ್ಲ ಸರ್, ಜೀನ್ಸಲ್ಲಿದೆ ಅದು, ನಮ್ಮ ಸೆಲ್ಸ್ ಒಳಗಡೆ ಅದು ಮೆಮರಿ ಇದೆ ಅದು. ಸೊ ಬದುಕಬೇಕಂದ್ರೆ ಬದುಕ್ತಾನೆ. ಅದು ಬ್ರಿಟಿಷ್ನವ್ರು ಕೂಡ ಹಾಕಿದ್ದಾಗ ಅವ್ನು ಹೆಂಗೆ ಕಾಲನ್ನ ಸಾವ್ರಿ ಕಾಲು ಹಿಡ್ಕೊಂಡು ಹೆಂಗೆ ಆಚೆ ಬಂದು ಅವನ ಹತ್ರನೇ ಕೆಲಸ ಸೇರಿಕೊಂಡು ಹೆಂಗೆ ಬದುಕಬೇಕು ಅನ್ನೋದನ್ನ ಅನಾದಿ ಕಾಲದಿಂದ ಹೇಳ್ಕೊಟ್ಬಿಟ್ಟಿದ್ದಾರೆ. ಒಂದು ಕಡೆ ಸ್ಲೇವರಿಲಿ ಇದ್ದೀವಿ. ಬಟ್ ನೀವು ಇಷ್ಟೊತ್ತು ಮಾತಾಡಿತ್ತೇನಿತ್ತಲ್ಲ ವಿಚಾರ, ಐ ಡೋಂಟ್ ನೋ ಸರ್, ನಾನು ಇಂಟರ್ವ್ಯೂ ಮಾಡಿದ್ದೀನಿ, ಬಟ್ ಯಾರೂ ನನಗೆ ಇಂತಹ ನೇರವಾದ ಉತ್ತರ ಕೊಟ್ಟಿಲ್ಲ. ಯಾಕೆಂದರೆ ಇಟ್ಸ್ ವೆರಿ 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 ಡಿಫಿಕಲ್ಟ್ ಟು ಸೇ ನನಗೆ ಭಯ ಇದೆ, ನಾವು ಕೇಳೋರಿಗೆ ಭಯ ಇದೆ. ಭಯ ಇದೆ ಸರ್. ರಮ್ಯಾ ವಾಯ್ಸ್ ಔಟ್ ಮಾಡಿದ್ರು ಒಂದೆರಡು ವಿಚಾರದಲ್ಲಿ, ಮತ್ತಿನ್ನೊಂದು ಕಸದ ವಿಚಾರವಾಗಿ ಐಂದಿತ್ ರೈ ವಾಯ್ಸ್ ಅನಿರುದ್ಧ್ ಸರ್ ಕೂಡ ಮಾಡ್ತಾರೆ, ಅನಿರುದ್ಧ್ ಸರ್ ಮಾಡಿದ್ರು. ಸೊ ಈ ರೀತಿ ನನ್ನ ಒಂದು ಚಿಕ್ಕ ಅಪೇಕ್ಷೆ ಅಂತ ಅನ್ಬೋದು, ಇಟ್ ಇಸ್ ಮೇ ಬಿ ನನ್ನ ಸ್ವಾರ್ಥನೇ ಅನ್ಬೋದು. ಎಲ್ಲೋ ಒಂದು ಕಡೆ ವಾಯ್ಸ್ ಇರೋರು ವಾಯ್ಸ್ ಔಟ್ ಮಾಡಿದ್ರೆ ಪ್ರಾಬ್ಲಮ್ಗಳು ಹತ್ರ ಸೊಲ್ಯೂಷನ್ ಸಿಗುತ್ತೆ ಅಂತ. ಬಟ್ ಸಿಮಿಲರ್ಲಿ, ಯಾಕೆಂದ್ರೆ ನಿಮಗೂ ಅದು ಭಯ ಅಥವಾ ಜೀವನ ಅಥವಾ ನಾನು ಬೆಳೆದಿರೋದನ್ನ ಎಳಿಬೋದು. ಇಲ್ಲ ಸರ್, ಸರ್ ಏನಿಲ್ಲ ಸರ್, ಫೈನಲಿ ಏನು ಸರ್, ಇವಾಗ ಎಳಿಬೋದು, ಏನು ಮಾಡ್ಬೋದು ಸರ್? ನಾನು ಅದನ್ನೇ ಯೋಚನೆ ಮಾಡ್ತೀವಿ, ಏನು ಮಾಡ್ಬೋದು ಸರ್? ಒಂದು ದರ್ಶನ್ ಅವ್ರು ಜೈಲಿಗೆ ಹೋಗಿದ್ದು ಯಾವುದೋ ಒಂದು ಎಲೆಕ್ಷನ್ ಕ್ಯಾಂಪಸ್ ಅಂತ ಒಂದು ಸ್ಟೇಟ್ಮೆಂಟ್ ಅಂತೂ ಓಡಾಡ್ತಿದೆ. ವಿ ಆರ್ ನಾಟ್ ಶೋರ್ ಮಾಡಿದ್ರೋ ಮಾಡಿಲ್ಲೋ ನಮಗೆ ಗೊತ್ತಿಲ್ಲ. ಬಟ್ ದರ್ಶನ್ ಇರೋದು ಜೈಲಲ್ಲಿ ಅಂತ ಎಲ್ಲ ಒಂದು ಕಡೆ ಯಾರನ್ನು ಕುಂತ್ಕೊಂಡು ಹುಡುಗರು ಥಿಂಕ್ ಮಾಡ್ತಾರೆ, ಓ ಇರ್ಬೋದು ನಮ್ಮ ಬಾಸ್ ಹಿಂಗೆ ಆಗೋಯ್ತು ಅಂತ. ಅದೇ ತಾನೇ ಭಯ. ಯಾರಿಗೆ ಭಯ ಸರ್ ಇದು? ಅಂದರೆ ಮಾತಾಡ್ತಿರೋರ ಭಯನಾ ಏನು ಸರ್? ಅಂದ್ರೆ ಈ ತರ ಮಾಡ್ಬಿಟ್ರೆ ಹಿಂಗೆ ಆಗ್ಬಿಡ್ತಾರೆ ಅಂತ ಆ ಭಯ ಬಗ್ಗೆ ಮಾತಾಡ್ತಾರೆ. ಒಂದ್ಸಲಿ ಥಿಂಕ್ ಮಾಡ್ಬೋದಾ, ಡಿಡ್ ಐ ಗೆಟ್ ಇನ್ ಟು ದ ಲೂಪ್ ಆಫ್ ಪೊಲಿಟಿಕ್ಸ್? ನನಗೆ ಬೇಕಿತ್ತ, ಆಕ್ಟಿಂಗ್ ಮಾಡ್ಕೊಂಡಿದ್ದೆ, ಮಾಸ್ ಹೀರೋ ಆಗಿದ್ದೆ, ನಾನು ಯಾಕೆ ಹೋಗಿ ಕ್ಯಾನ್ವಾಸ್ ಮಾಡಿದೆ, ಐ ಗಾಟ್ ಲ್ಯಾಂಡೆಡ್ ಅಪ್ ಹಿಯರ್. ದಟ್ಸ್ ಸರ್. ಅದೇ ಇವಾಗ ಎಷ್ಟೊಂದು ಕಡೆ ಅನ್ಸುತ್ತೆ ನಾವು ಬೈಕೊಂತಿರ್ತೀವಿ, ಇವರೆಲ್ಲ ಬೈಕೊಂತಿರ್ತೀವಿ ಸರ್. ಆಕ್ಚುಲಿ ನಿಜ ಏನಂದ್ರೆ ನಾವು ಅಲ್ಲಿ ಹೋಗಿರ್ತೀವಿ. ಆಬ್ವಿಯಸ್ಲಿ ಇವಾಗ ಯಾವುದೋ ಒಂದು ಫಂಕ್ಷನ್ಗೆ ಕರೆದಿರ್ತಾರಲ್ಲ, ನಾವು ಹೋಗಿರ್ತೀವಿ ಸರ್. ಅದು ನಮ್ಮ ವೈಯಕ್ತಿಕ ನಿರ್ಧಾರ ಸರ್. ಅವ್ರು ಎಷ್ಟೇ ಕರಿಬೋದು ಸರ್. ಇವತ್ತು ನಾವು ಎಷ್ಟೇ ನೀವು ಹೇಳ್ಬೋದು ನಾವು ಒಟ್ಟಿಗೆ ಇಂಟರ್ವ್ಯೂ ಮಾಡ್ತೀವಿ ಅಂತ, ನೀವು ಎಷ್ಟೇ ಕರೆದ್ರು ಅಗೇನ್ ನನ್ನ ವೈಯಕ್ತಿಕ ನಿರ್ಧಾರ ಆಗಿರೋದ್ರಿಂದ ಇವತ್ತು ನಾವು ಇಂಟರ್ವ್ಯೂ ಮಾಡ್ತಿದ್ವಿ. ಐ ಥಿಂಕ್ ಅವ್ರವ್ರ ನಿರ್ಧಾರಗಳಿಗೆ ಅವರೇ ಕಾರಣ ಸರ್, ಇನ್ನೇನು ಬೇರೆ ವಿಷಯಗಳಿರಲ್ಲ. ಪರ್ಫೆಕ್ಟ್. ಸಿಕ್ಕಾಬಟ್ಟೆ ನೀವು ದೊಡ್ಡ ಹೀರೋ ಆಗಿ ಬೆಳಿತೀರಿ. ಬಿಕಾಸ್ ನೀವು ಹೆಂಗೆ ಅದನ್ನು ಕವರಪ್ ಮಾಡಿ ಅಲ್ಲ ಸರ್, ಕೇಳಿಸ್ಕೊಳ್ಳಿ, ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಚೆನ್ನಾಗಿ ಕಲ್ತಿದ್ದೀರಿ. ಇಟ್ ಈಸ್ ಅನ್ ಕಾಂಪ್ಲಿಮೆಂಟ್ ಸರ್. ಕಾಂಪ್ಲಿಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಗೌರವ್ ಅಂತಲ್ಲ ಸರ್, ಬಟ್ ಆದರೆ ಓಕೆ ಏನಂತ ಡೆಕೋರೇಟ್ ಮಾಡ ಇಲ್ಲ ಸರ್, ನೀವು ಹೇಳ್ಬೋದು ಡಿಪ್ಲೊಮ್ಯಾಟಿಕ್ ಅಂತಲೇ ಹೇಳ್ಬೋದು ನೀವು, ನಾನು ಅದನ್ನು ಒಪ್ಕೊಳ್ತೀನಿ. ಯಾಕಂದರೆ ಸರ್ ಈಗ ನೀವು ಹಿಂಗೆ ಮುಕ್ತವಾಗಿ ಮಾತಾಡ್ತೀನಿ, ಹಂಗೆ ಮಾಡ್ತೀನಿ ಅದಕ್ಕೆ ಸರ್ ನಮ್ಮ ಬ್ರಿಟಿಷರು ಅದೇ ಹೇಳಿದ್ರೆ ಸರ್, ಅವ್ರು ಆಳ್ತಾ ಇಲ್ಲ ಸರ್. ಬ್ರಿಟಿಷರು ಆಳ್ತಿರೋ ದೇವರೊಳಗೆ ಇವತ್ತು ನಾನು ಓಡೋಗಿರ್ತೀನಿ ಸರ್ ಆಚೆಗೆ.
ಅಂದ್ರೆ ಆ ವಿಚಾರಗಳಿದೆ ನಮ್ಮಲ್ಲಿ. ಇವಾಗ ನಾನು ಆರ್ಮಿಲಿ ಹೋಗ್ಬೇಕು ಅಂತಿದ್ದೆ ಸರ್, ಐ ವಾಸ್ ವೆರಿ ಗುಡ್ ಅಟ್ ಫೈರಿಂಗ್, ಐ ವಾಸ್ ವೆರಿ ಗುಡ್ ಅಟ್ ರನ್ನಿಂಗ್. ವೆರಿ ಗುಡ್. ಫಿಸಿಕಲಿ ಈಗಲೂ ಸರ್ ನನ್ಗೆ ಹೇಳ್ತಾರೆ ಯೋ ಹಿಂಗೆ ಓಡ್ತೀಯ ಅಂತಾರೆ. ಮೈಂಡ್ ಸೆಟ್ ಇರೋದು ಹಂಗೆ ಸರ್, ಬಿಲ್ಡ್ ಆಗಿರೋದು ಹಂಗೇನೆ. ಸೊ ಯೋಚನೆಗಳು ಹಂಗೆ ಇದೆ. ಬಟ್ ಹಂಗಂತ ಅಂದಾಗ ಇವಾಗ ಸಿಸ್ಟಮ್ ನೋಡಿದಾಗ ಬೇಜಾರಾಗುತ್ತೆ ಸರ್ ಖಂಡಿತ. ವಿ ಆಲ್ಸೋ ನೀಡ್ ಗುಡ್ ಲೀಡರ್ಸ್ ಸರ್.